ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಇದು ಇವತ್ತಿನ ಮಾರ್ನಿಂಗ್ ವೆದರು ಎಷ್ಟು ಚೆನ್ನಾಗಿದೆ ಅಂದರೆ ಆ ಕಡೆ ನೀಟಾಗಿ ಬಿಸಿಲು ಬರ್ತಾ ಇದೆ ಆ್ಯಂಡ್ ಮಳೆನೂ ಬರ್ತಾ ಇದೆ. ಮಳೆ ಬಿಸಿಲು ಒಟ್ಟಿಗೆ ಮಾರ್ನಿಂಗ್ ಒಂದು ಒಳ್ಳೆ ವೈಬ್ಸಿಂದ ಎದ್ದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೆ ನಾನು ವಿಡಿಯೋ ಮಾಡಿರೋದು. ಸೊ ಅಲ್ಲಿ ಸೂರ್ಯ ಕಾಣಿಸ್ತಿದೆಯಾ, ಮಳೆ ಬರ್ತಿರೋದು ಚಿಟಿ ಚಿಟಿ ಅಂತ. ಸೊ ಇದು ಮಲೆನಾಡಿನ ಸ್ಪೆಷಲು, ಮಳೆ ಆ್ಯಂಡ್ ಬಿಸಿಲು ಚೂಚು ಒಂಥರ ಮೈಲ್ಡಾಗಿ ಕೂಲಾಗಿರುತ್ತೆ. ನಮಗೊಂದು ಒಳ್ಳೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ಎದ್ಕೂಳೇನು ಕೆಟ್ಟ ಬಿಸಿಲು ಇರೋದಿಲ್ಲ, ಕೆಟ್ಟ ಮಳೆನೂ ಇರೋದಿಲ್ಲ. ಸ್ವಲ್ಪ ಕೂಲಾಗಿ ಆರಾಮಾಗಿ ದಿನ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ಸ್ಪೆಷಲ್ ಏನು ಹೇಳ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಅಂದರೆ, ನನಗೆ ದೀಪಾವಳಿ ಕ್ಲೀನಿಂಗ್ ಮಾಡಿ ಆ್ಯಂಡ್ ವರ್ಷವಿಡೀ ನನ್ನ ಇತ್ತೀಚೆಗೆ ತುಂಬ ಬಿಸಿಲು ಬಿಸಿಲಲ್ಲಿ ಅಡ್ಡಾಡಿ ಫುಲ್ ಟ್ಯಾನ್ ಆಗಿ ಹೋಗಿತ್ತು. ಆ್ಯಂಡ್ ನನ್ನ ಬರ್ಡೇ ಟ್ಯೂಸ್ಡೇ ಬರ್ತಿದೆ, ಅಂದರೆ ಅಕ್ಟೋಬರ್ 28. ಸೊ ಅದಕ್ಕೆ ಸ್ವಲ್ಪ ರಿಫ್ರೆಶ್ ಆಗೋಣ, ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಣ ಮುಖಕ್ಕೆ ಅಂತ ಅಂದ್ಕೊಂಡು ನಾನು ನಮ್ಮ ಸಾಗರದಲ್ಲಿರೋ ಫೇಮಸ್ ಜೀ ಪಾರ್ಲರಿಗೆ ಹೋಗಿದ್ದೆ. ಸೊ ಅದರಲ್ಲಿ ಸ್ಪೆಷಲಾಗಿ ಹೈಡ್ರೋ ಫೇಶಿಯಲ್ ಮಾಡಿಸಿದ್ದೀನಿ. ಸೊ ಎಲ್ಲ ಡೀಟೇಲ್ಸು ಹೇಳ್ತೀನಿ, ಏನು ಮಾಡಿಸಿದ್ದೀನಿ ಏನು ಅಂತ. ಸೊ ಕಂಪ್ಲೀಟಾಗಿ ಫುಲ್ ವಿಡಿಯೋನ ನೋಡಿ. ಇದು ವೀಕೆಂಡು, ಹಾಗಾಗಿ ನಾನು ಆರಾಮಾಗಿ ವಿಡಿಯೋ ಮಾಡ್ತಿದ್ದೀನಿ. ಸ್ಯಾಟರ್ಡೆ, ಸೊ ನನ್ನ ಮಗಳಿಗೆ ಸ್ಕೂಲ್ ಇರೋದಿಲ್ಲ ಸ್ಯಾಟರ್ಡೆ ದಿನ. ಅವಳು ಆರಾಮಾಗಿ ಲೇಟಾಗಿ ಎದ್ಮೇಲೆ ಒಂದು ಸ್ವಲ್ಪ ಇಡ್ಲಿ ತಿಂದಳು. ಈಗ ಮಧ್ಯಾಹ್ನಕ್ಕೆ ಅಂದರೆ ಅವಳು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಅಂತ ನಾನೇ ಅವಳಿಗೆ ರೈಸ್ ಬಾಲ್ ಮಾಡಿಬಿಟ್ಟು ಹೋಗ್ತೀನಿ. ಫುಲ್ ತಿಂದುಬಿಟ್ರೆ ಅವಳಿಗೆ 2 ಗಂಟೆಗೆ ಭರತನಾಟ್ಯ ಕ್ಲಾಸ್ ಇದೆ. ಸೊ ಎನರ್ಜಿ ಸಿಗುತ್ತೆ ಅಂತೆಲ್ಲ ಎಲ್ಲ ರೆಡಿ ಮಾಡಿಟ್ಟು ನಾನು ಪಾರ್ಲರಿಗೆ ಹೋಗ್ತಿರೋದು. ನಾನು ಹೋಗ್ತಾ ಒಂದು 12 ಗಂಟೆ ಆಗಿತ್ತು. ಮೇ ಬಿ ಒಂದೂವರೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಲೆಕ್ಕದಲ್ಲಿ ಹೋಗಿರೋದು. ಸೊ ಹೋಗಿಂತ ಮುಂಚೆ ನನ್ನ ಫೇಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋ ತೋರಿಸ್ಲೇಬೇಕಲ್ವಾ, ಅದಕ್ಕೆ. ಸೊ ನೋಡಿ, ನನ್ನ ಫೇಸ್ ಅಂತೂ ಫುಲ್ಲು ಡಲ್ಲಾಗಿ ಹೋಗಿದೆ. ಆ್ಯಂಡ್ ಹಬ್ಬದ ಸ್ಟ್ರೆಸ್ಸು ಕಾಣಿಸ್ತಿರ್ಬೋದು, ಟ್ಯಾನ್ ಆಗಿದೆ. ಆ್ಯಂಡ್ ಮುಖ ಎಲ್ಲ ಸ್ವಲ್ಪ ಯೆಲ್ಲೋಯಿಶ್ ಬ್ಲ್ಯಾಕ್ ಆಗೋಗಿದೆ. ಅಂದರೆ ಅಷ್ಟು ಸ್ಟ್ರೆಸ್ ತೊಗೊಂಡಿದ್ದೀನಿ ಬಿಡಿ. ಹಬ್ಬ ಅಂದಮೇಲೆ, ಕ್ಲೀನಿಂಗ್ ಅಂದಮೇಲೆ, ಅದು ಪೂಜೆ ಅಂದಮೇಲೆ ಇದ್ದೇ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಅದು ಕಾಮನ್ನು. ನನಗೊಂದು ರಿಲ್ಯಾಕ್ಸೇಷನು ಬೇಕಾಗಿತ್ತು. ಸೊ ಹಾಗಾಗಿ ನಾನು ಒಂದೊಳ್ಳೆ ಮಸಾಜ್ ತರಣೂ ಇರಬೇಕು, ಕ್ಲೀನಪ್ಪು ಆಗಬೇಕು ಅಂತ ಹೈಡ್ರೋ ಫೇಶಿಯಲ್ ಮಾಡ್ಸೋಕೆ ಹೋಗ್ತಿರೋದು. ಸೊ ನೋಡ್ಬೋದು ಫುಲ್ಲು ಡಲ್ಲಾಗಿರೋ ನನ್ನ ಫೇಸ್ನ. ಸೊ ನೆಕ್ಸ್ಟ್ ಆಫ್ಟರ್ ವಿಡಿಯೋ ಮಾಡಿದ ಮೇಲೆ ಹೇಗೆ ಅಂತಲೂ ಹೇಳ್ತೀನಿ. ಅವಳಿಗೆ ನಾನು ಊಟಕ್ಕೆ ರೆಡಿ ಮಾಡಿಕೊಟ್ಬಿಟ್ಟು ನಾನು ಇವಾಗ ಹೊರಟೆ ಪಾರ್ಲರಿಗೆ. ಆ್ಯಂಡ್ ನಾನು ಹೋಗ್ತಾ ಇರೋ ಪಾರ್ಲರು ತುಂಬ ಸ್ಪೆಷಲು. ಬಿಕಾಸ್ ನಮ್ಮ ಸಾಗರದಲ್ಲಿರೋರಿಗೆ, ಹೆಚ್ಚಿಗೆ ನನಗೆ ಗೊತ್ತಿರೋರಿಗೆ, ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಸರ್ಕಲ್ವರೆಗೂ ಗೊತ್ತಿರುತ್ತೆ. ನಿರ್ಮಲಾ ಗರ್ಲ್ಸ್ ಹೈಸ್ಕೂಲು. ಸೊ ಇದ್ರ ಪಕ್ಕಕ್ಕೆ ಜೀ ಪಾರ್ಲರ್ ಅಂತ ಅವಾಗಿನ ಕಾಲದಿಂದನೂ ಇರೋದು, ಒಂದು 30 ವರ್ಷದಿಂದನೂ ಆ ಪಾರ್ಲರ್ ಇರೋದು. ಸೊ ನಮಗೆಲ್ಲ ಹೇಗೆ ಅಂದರೆ 90ಸಲ್ಲಿ ಹುಟ್ಟೋರಿಗೆ ಇನ್ನೇನು ಹೈಸ್ಕೂಲ್ ಮುಗಿದು ನಾವು ಪಾರ್ಲರಿಗೆ ಹೋಗಬೇಕು, ಏನೋ ಒಂದು ನೇಲ್ ಪಾಲಿಶ್ ತೊಗೋಬೇಕು ಅಂತ ಅಂದ್ರೂ ಸಹಿತ ಆ ಸಣ್ಣ ಗಲಿಯಲ್ಲಿ ಹೋಗಿಬಿಟ್ಟು ಇದು ಹೈಸ್ಕೂಲ್ ಪಕ್ಕಕ್ಕೆ ಆ ಕಡೆ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಹೋಗಿಬಿಟ್ರೆ ಅಲ್ಲಿ ನಮಗೆ ಪಾರ್ಲರು ಸಿಗುತ್ತೆ. ಸ್ವಲ್ಪ ಐಬ್ರೋಸ್ ಮಾಡಿಸ್ಕೋಬೇಕು ಅಂದರೆ, ಅಕಸ್ಮಾತಾಗಿಲ್ಲ ಅಂದರೆ ನಮಗೆ ನೇಲ್ ಪಾಲಿಶ್ ಆಗಿರ್ಬೋದು, ಸಮಥಿಂಗ್ ಲಿಪ್ ಬಾಮ್, ಇವೆಲ್ಲದ್ರ ಫಸ್ಟ್ ಟೈಮು ತೊಗೊಂಡಿರೋ ಅಂಥದ್ದು ಐಟಮ್ಸ್ ಆಗಿರ್ಬೋದು. ಕೆಲವೊಂದು ಅವ್ರ ಡ್ರೆಸ್ಸಸ್ ಎಲ್ಲ ಇಟ್ಟಿದ್ರು. ಸೊ ಅದನ್ನೆಲ್ಲ ತೊಗೊಳೋ ಅಂಥ ಐಟಮ್ಸ್ ನಮ್ಗೆ ನೆನಪಿರೋ ಅಂಥದ್ದು ಇದೇ ರೋಡು. ಸೊ ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್, ಇದು ನಂಗೆ ತುಂಬ ನೆನಪು. ನಾನು ಹೋಗ್ತಾ ಇರೋ ಪಾರ್ಲರು ಸಹಿತ 30 ವರ್ಷದ ಹಳೆಯ ಪಾರ್ಲರು. ಸೊ ಇಟ್ ಈಸ್ ಲೈಕ್ ಲೆಜೆಂಡ್ ಅಂತ ಹೇಳ್ಬೋದು ಸಾಗರದಲ್ಲಿ. ಆಲ್ಮೋಸ್ಟ್ ಸಾಗರದಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಇವಾಗ ಅಲ್ಲಿ ಏನೇನು ಅಪ್ಡೇಟ್ ಆಗಿದೆ ಏನು ಅಂತ ಕಂಪ್ಲೀಟಾಗಿ ನೋಡೋಣ ಬನ್ನಿ. ಸೊ ಇದು ಜೀ ಕಲೆಕ್ಷನ್ಸ್ ಇರುತ್ತೆ. ಅಂದರೆ ಅಲ್ಲಿ ಅವರಿಗೆ ಡ್ರೆಸ್ಸಸ್ಸು, ಹೆಣ್ಮಕ್ಳಿಗೆ ನೈಟ್ ವೇರು ಮತ್ತು ಕುರ್ತಾಸು, ಎಲ್ಲದೂ ರೀತಿಯ ಒಂದು ಡ್ರೆಸ್ ಐಟಮ್ಸು ಮತ್ತು ಸ್ಟೇಷನರಿ ಐಟಮ್ಸ್ ಇರುತ್ತೆ. ಅದ್ರ ಜೊತೆಗೆ ಪಾರ್ಲರು ಸಹಿತ ಇರುತ್ತೆ. ಅವಾಗಿಂದ ಯಾರು ನಡೆಸ್ಕೊಂಬರ್ತಿದ್ರು ಆ ಆಂಟಿನೂ ಇದ್ದಾರೆ. ಆ ಆಂಟಿ ಮಗಳೂ ಅಪ್ಡೇಟ್ ಆಗಿ ಸ್ಕಿಲ್ ಪ್ರೊಫೆಷ್ನಲ್ ಆಗಿ ಬಂದಿದ್ದಾಳೆ. ಈವನ್ ಸೊಸೆನೂ ಸಹಿತ ಫುಲ್ಲಿ ಪ್ರೊಫೆಷ್ನಲ್ ಆಗಿ ಕಲ್ತ್ಕೊಂಡು ಬಂದಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಅಪ್ಡೇಟ್ ಆಗಿದೆ. ಆಂಟಿಯಿಂದ ನಡ್ಕೊಬಂದಿರೋದು ಮಗಳು ಸೊಸೆ ತನಕನೂ ಕಂಪ್ಲೀಟಾಗಿ ಅಪ್ಡೇಟ್ ಆಗಿ ಬಂದಿರೋ ಅಂಥ ಒಂದು ಪಾರ್ಲರ್ ಅನ್ಬೋದು. ಸೊ ಇದು ಕಲೆಕ್ಷನ್ಸ್. ನಿಮಗಿಲ್ಲೆಲ್ಲ ಸ್ಟೇಷ್ನರಿ ವಸ್ತು, ಹೆಣ್ಮಕ್ಳಿಗೆ ಏನೇನು ಬೇಕೆಲ್ಲ ಸಿಗುತ್ತೆ. ಸೊ ಇದ್ರ ಪಕ್ಕಕ್ಕೆ ಹೋದರೆ ಜೀ ಪಾರ್ಲರ್. ಸೊ ಇಲ್ಲಿ ನಮ್ಮ ಸಾಗರದಲ್ಲೇ ನಾನು ಫಸ್ಟ್ ಟೈಮ್ ಕೇಳೋದು ಹೈಡ್ರೋ ಫೇಶಿಯಲ್ಲು ಸಾಗರದಲ್ಲಿ ಬಂದಿದೆ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಟ್ರೈಲ್ ಮಾಡೋಣ ಅಂತ. ಇದೆಲ್ಲ ಏನಿದ್ರು ಬೆಂಗಳೂರು, ಶಿವಮೊಗ್ಗ ಆ ಕಡೆನೇ ಇರುತ್ತೆ ಸಿಟಿಯಲ್ಲಿ. ಸೊ ನೋಡ್ಬೋದು. ಸೊ ಅವ್ರ ಮಗಳೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ. ಸೊ ಅಲ್ಲಿ ಓರಿಫ್ಲೇಮಿಂದು ಮತ್ತು ಮಾರ್ಸ್, ಇದು ಸ್ವಲ್ಪ ಒಳ್ಳೊಳ್ಳೆ ಬ್ರ್ಯಾಂಡ್ಸಿಂದ ಎಲ್ಲದು ಪ್ರಾಡಕ್ಟ್ಸ್ಗಳಿರುತ್ತೆ. ಈವನ್ ಮಾಯ್ಶ್ಚರೈಸರಿಂದ ಇದ್ರು, ಸನ್ಸ್ಕ್ರೀನಿಂದ ಲಿಪ್ಸ್ಟಿಕ್ಕು, ಪ್ರತಿಯೊಂದು ಕ್ರೀಮ್ ಏನಿದೆ ಅದೆಲ್ಲದು ಸಹಿತ ಅಲ್ಲಿರುತ್ತೆ. ಸೊ ಆ ಪ್ರಾಡಕ್ಟ್ಸನ್ನು ಸಹಿತ ಅವರಲ್ಲಿ ಸೇಲ್ ಮಾಡ್ತಾರೆ, ಒಂದು ಒಳ್ಳೆ ಬ್ರ್ಯಾಂಡಿಂದು. ಅದ್ರ ಜೊತೆಗೆ ಎಲ್ಲದು ಈವನ್ ಹೇರ್ ಕಟ್ಟು ಎಲ್ಲ ಮಾಡ್ತಾರೆ. ಇವನ್ ಫೇಶಿಯಲ್ ಮಾಡೋಕ್ಕಿಂತ ಮುಂಚೆ
ಅವ್ರು ಕಂಪ್ಲೀಟಾಗಿ ಡೀಟೇಲಾಗಿ ಕನ್ಸಲ್ಟ್ ಮಾಡ್ತಾರೆ, ಹೇಗಿದೆ ನಮ್ಮ ಸ್ಕಿನ್ನು ಏನು ಅಂತ ಹೇಳ್ಕೊಂಡು, ಯಾವ ಪ್ರಾಡಕ್ಟ್ ನಾವು ಯೂಸ್ ಮಾಡ್ತೀವಿ, ಯಾವಾಗ ಲಾಸ್ಟ್ ಟೈಮ್ ಫೇಶಿಯಲ್ ಮಾಡಿಸಿದ್ವಿ, ಪ್ರತಿಯೊಂದು ಡೀಟೇಲ್ಸ್ ತೊಗೊಂಡು ಆಮೇಲೆ ಅವರು ಫೇಶಿಯಲ್ ಮಾಡ್ತಾರೆ. ಎಲ್ಲದಕ್ಕೂ ಬೇರೆ ಬೇರೆ ಜನ ಇದ್ದಾರೆ, ಅಂದರೆ ಮಗಳು, ಸೊಸೆ, ಅವರು 3 ಜನನೂ ಪಾರ್ಲರೇ ಮಾಡೋದ್ರಿಂದ ಆರಾಮಾಗಿ ಕ್ಲೈಂಟ್ನ ಮ್ಯಾನೇಜ್ ಮಾಡ್ತಾರೆ, ಏನು ರಶ್ ಅಂತ ಅನಿಸೋದಿಲ್ಲ. ಸೊ ನಾನು ಬಂದು 5 ಮಿನಿಟ್ಸಿಗೆ ನನಗೆ ಹೈಡ್ರೋಫೇಶಿಯಲ್ಗೆ ಕರ್ಕೊಬಂದರು. ಸೊ ಇದೇ ಹೈಡ್ರೋಫೇಶಿಯಲ್ ಟೆಕ್ನಾಲಜಿ ಹೊಸದಾಗಿ ಏನು ಇವಾಗ ಟ್ರೆಂಡಿಂಗ್ ಇದೆ. ಸೊ ಅದನ್ನು ನಾನು ಮಾಡಿಸ್ಕೊತಾ ಇರೋದು. ಯೂಶ್ವಲಿ ಗೋಲ್ಡನ್ನು ಪರ್ಲ್ ಫೇಶಿಯಲ್ ಎಲ್ಲ ಮಾಡಿರೋದು ಗೊತ್ತಿದೆ, ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು. ಆ್ಯಂಡ್ ಇಟ್ ಈಸ್ ರೆಕಮೆಂಡೆಡ್ ಅಂತ ಹೇಳ್ತಾರೆ, ಇವನ್ ಡಾಕ್ಟರ್ ರೆಕಮೆಂಡೆಡ್ ಅಂತ ನಾನು ಕೇಳಿದೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾನೆ ಕೇಳಿದ್ದೀನಿ. ಹೈಡ್ರೋಫೇಶಿಯಲ್ ವಿಲ್ ಬಿ 8 out of 10 ಅಂತಿರುತ್ತೆ. ಫಸ್ಟ್ ಅವರು ಡೀಪ್ ಕ್ಲೀನ್ಸಿಂಗ್ ಮಾಡ್ತಿದ್ದಾರೆ, ನೆಕ್ಸ್ಟ್ ಅವರು ಎಕ್ಸಾಫೊಲೇಷನ್ ಮಾಡಿ ಹೈಡ್ರೋಡ್ರಾಮಾ ಬೆರೆಸಿನಿಂದ ಡೆಡ್ ಸೆಲ್ ರಿಮೂವ್ ಮಾಡ್ತಾರೆ. ಸೊ ಅದು ಏನು ಆ ರೀತಿ ಸ್ಕಿನ್ನಿಂದ ಎಳೆದು ಮಾಡ್ತಾರೆ, ಸೊ ಅದು ಡೆಡ್ ಸ್ಕಿನ್ ರಿಮೂವ್ ಮಾಡ್ತಿದ್ದಾರೆ. ನೆಕ್ಸ್ಟು ಅಲ್ಟ್ರಾಸೋನಿಕ್ಕಿಂದ ಸ್ಕಿನ್ನಲ್ಲಿ ಡೀಪ್ ಪೆನೆಟ್ರೇಷನ್ ಮಾಡ್ತಾರೆ. ಇದು ಕೊಲೆಜನ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಮ್ಮ ಸ್ಕಿನ್ ಒಳ್ಳೆ ಫೀಲ್ ಕೊಡುತ್ತೆ, ಒಳ್ಳೆ ಮಸಾಜು ಫೀಲ್ ಕೊಡುತ್ತೆ, ಆಟೋಮೆಟಿಕಲಿ ಅಲ್ಲಿರೋ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಲಾಸ್ಟಿಗೆ ಒಂದು ಫೇಸ್ ಮಾಸ್ಕ್ ಹಾಕಿಬಿಟ್ಟು ಅದ್ರ ಮೇಲೆ LED ಫೇಸ್ ಮಾಸ್ಕ್ನ ಹಾಕ್ತಾರೆ. ಸೊ ಈ LED ಮಾಸ್ಕಿಂದ ಪಿಗ್ಮೆಂಟೇಷನ್ ಏನಾದ್ರು ಇದ್ರೆ ಅದು ರೆಡ್ಯೂಸ್ ಮಾಡುತ್ತೆ, ಅಂದರೆ ಬ್ಲ್ಯಾಕ್ ಕಲೆಗಳೇ ಚುಕ್ಕೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಏನಾದರೂ ಆಗಿದ್ರೆ ಬಂಗು ಅಂತ ಹೇಳ್ತಾರೆ, ಅದೆಲ್ಲ ಆಗಿದ್ರೆ ಅದು ರೆಡ್ಯೂಸ್ ಮಾಡುತ್ತೆ. ಅಲ್ಲಿ ಒಂದು 30 to 45 ಮಿನಿಟ್ಸ್ ಪ್ರೊಸೆಸ್ ಆದಮೇಲೆ ನನ್ನ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಂತ ಹೇಳ್ಕೊಂಡು ನನಗೆ ನಂಬಕ್ಕಾಗ್ತಾ ಇಲ್ಲ. ಈವನ್ ಸ್ಕಿನ್ ಟೈಟ್ ಫೀಲ್ ಕೊಡ್ತಾ ಇದೆ ಆ್ಯಂಡ್ ಆಟೋಮೆಟಿಕ್ಲಿ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ, ಒಂಥರ ಒಳಗಡೆಯಿಂದನೇ ಗ್ಲೋ ಬಂದಿರೋ ಥರ ಫೀಲ್ ಕೊಡ್ತಿದೆ ಅದು. ಅವೆಲ್ಲ ಏನು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಹೈಡ್ರೇಷನ್ ಏನು ಎಕ್ಸ್ಪೆಷಲಿ ಸ್ಕಿನ್ನಲ್ಲಿ ಹೈಡ್ರೇಟ್ ಫೀಲ್ ಕೊಡ್ತಿದೆ. ಎಸ್ಪೆಷಲಿ ಆ ಮಸಾಜ್ ಎಲ್ಲ ನಿಮ್ಗೊಂದು ಒಳ್ಳೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಐಸಿಗೆ, ಫೇಸಿಗೆ ಎಲ್ಲ. ಸೊ ನೀವು ಟಯರ್ಡ್ ಆಗಿರ್ತೀರಾ ಅಥವಾ ಎಲ್ಲರೂ ಟ್ರಿಪ್ ಮಾಡಿ ಬಂದಿರ್ತೀರಾ ಅಂತಂದರೆ ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಒಂದು ಸ್ಪೆಷಲ್ ಡೇಗೆ, ಬ್ರೈಡಲ್ಸಿಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದ್ರ ಮೇಲೆ ಮೇಕಪ್ ಚೆನ್ನಾಗಿ ಕೊಡುತ್ತೆ, ಗ್ಲೋ ಆಲ್ರೆಡಿ ಸ್ಕಿನ್ ಗ್ಲೋ ಆಗಿದೆ ಹಾಗಾಗಿ. ಆ್ಯಂಡ್ ಇಲ್ಲಿ ಅವ್ರದ್ದೇ ಆದಂಥ ಒಂದು ಓರಿಫ್ಲೇಮ್ ಆಗಿರ್ಬೋದು, ಮಾರ್ಸ್ ಆಗಿರ್ಬೋದು, ಎಲ್ಲ ಪ್ರಾಡಕ್ಟ್ಸ್ಗಳು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಯ್ತಾ ಇರುತ್ತೆ. ನಮಗೆ ಫೇಸಿಗೆ ಯಾವುದು ಬೇಕು, ಯಾವ ಫೇಸ್ ಇದೆ ಅದಕ್ಕೆ ತಕ್ಕಂಗೆ ಅವ್ರ ಪ್ರಾಡಕ್ಟ್ಸ್ನು ಸಜೆಸ್ಟ್ ಮಾಡಿ ಕೊಡ್ತಾರೆ. ಸೊ ಒಂದು ಶಾಪಲ್ಲಿ ನಿಮಗೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನಮಗೆ ಬಂದರೆ ಏನು ಬೇಕು, ಲಿಪ್ಸ್ಟಿಕ್ಕು, ನೇಲ್ ಪಾಲಿಷ್, ನಮಗೆ ಏನೇನು ಅವಶ್ಯಕತೆ ಇದೆ ಎಲ್ಲದೂ ಸಿಗುತ್ತೆ ಅಂತ ಹೇಳ್ಬೋದು. ಪಕ್ಕದಲ್ಲೇ ಅಂಗಡಿಯಲ್ಲಿ ಅವ್ರಿಗೆ ಕಲೆಕ್ಷನ್ಸ್, ನೈಟ್ ವೇರ್ ಡ್ರೆಸ್ಸಸ್ ಆಗಿರ್ಬೋದು, ಎವ್ರಿಡೇ ಡ್ರೆಸ್ಸಸ್ಸು ಸಹಿತ ಇರುತ್ತೆ. ನನಗೆ ಯಾವಾಗಲೂ ಕಣ್ಣಿರೋದು ಲಿಪ್ಸ್ಟಿಕ್ ಮೇಲೆ, ನಾನು ಜಾಸ್ತಿ ಮೇಕಪ್ ಯೂಸ್ ಮಾಡಲ್ಲ, ಬಟ್ ಲಿಪ್ಸ್ಟಿಕ್ ಅಂತೂ ಎನಿ ಟೈಮ್ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಒಂದು ಹೊಸದಾಗಿ ಟ್ರೈ ಮಾಡೋಣ ಅಂತ ಒಂದು ನ್ಯೂಡ್ ಮತ್ತು ಇನ್ನೊಂದು ಪಿಂಕ್ ಇಸ್ ಮೈ ಫೇವ್ರೆಟ್. ನಾನು ಪಿಂಕನ್ನು ಬಿಟ್ಕೊಡೋದಿಲ್ಲ ಎಲ್ಲೋದ್ರು. ಸೊ ಪಿಂಕ್ ಆ್ಯಂಡ್ ಒಂದು ನ್ಯೂಡ್ ಶೇಡ್ನ ತೊಗೊಂಡೆ ಓರಿಫ್ಲೇಮಲ್ಲಿ. 399 ರುಪೀಸ್ ಅಂತೆ. ಓಕೆ, ಅಫೋರ್ಡೆಬಲ್ ಇದೆ, ಅಷ್ಟು ನನಗೆ ಕಾಸ್ಟ್ ಅನಿಸಿಲ್ಲ. ಸೊ ಓರಿಫ್ಲೇಮ್ ಬ್ರ್ಯಾಂಡಿಂದು ಇದು 2 ಲಿಪ್ಸ್ಟಿಕ್ನ ತೊಗೊಂಡು ಹೊರಟೆ. ಇದ್ರ ಲೊಕೇಶನ್ ಎಲ್ಲಿ ಅಂದರೆ ನಿರ್ಮಲಾ ಗರ್ಲ್ಸ್ ಹೈಸ್ಕೂಲ್ ಪಕ್ಕದ ರೋಡಲ್ಲಿ ಕೆಳಗಡೆ ಬಂದರೆ ನಿಮಗೆ ಜಿ ಪಾರ್ಲರ್ ಅಂದರೆ ಜಿ ಕಲೆಕ್ಷನ್ಸ್ ಅಂತ ಸಿಗುತ್ತೆ. ಇದು ನಂದು ಆಫ್ಟರ್ ವೀಡಿಯೋ, ಅಂದರೆ ಹೋಗಿಂತ ಮುಂಚೆ ನನ್ನ ಫೇಸ್ ಹೇಗಿತ್ತು, ಇವಾಗ ಹೇಗಿದೆ ನನಗೆ ನಂಬಕ್ಕಾಗ್ತಾ ಇಲ್ಲ. ಮತ್ತೆ ಅದೇ ಸ್ಪಾಟಲ್ಲಿ ವೀಡಿಯೋ ತಕ್ಕೋತಿದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ನಾನು ಯಾವುದೇ ಫಿಲ್ಟ್ರ್ ಹಾಕಿಲ್ಲ ಈ ವಿಡಿಯೋಗೆ, ಎಕ್ಸ್ಪೆಷಲಿ ಯೂಟ್ಯೂಬ್ ಮಾಡೋದಕ್ಕಂತೂ ಫಿಲ್ಟ್ರ್ ಹಾಕೋದೇ ಇಲ್ಲ. ಸೊ ನೋಡ್ಬೋದು ಸ್ಕಿನ್ ಹೇಗೆ ಬ್ರೈಟ್ ಹೊಡಿತಾ ಇದೆ ಅಂತ ಹೇಳ್ಕೊಂಡು. ಆ್ಯಂಡ್ ಗ್ಲೋ ಆಟೋಮೆಟಿಕ್ಕಾಗಿ ಬಂದಿದೆ, ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಫೀಲ್ ಕೊಟ್ಟಿದೆ. ಈಗ ಹೋಗಿ ಆರಾಮಾಗಿ ಒಂದು 1 hour ಮಲ್ಕೋಬೋದು, ಅಷ್ಟು ಚೆನ್ನಾಗಿ ರಿಲ್ಯಾಕ್ಸೇಷನ್ ಆಗಿದೆ. ಅಲ್ಲಿ ಲೇಟ್ ಆಗೋಯ್ತು ಅಂತ ನನ್ನ ಮಗಳನ್ನ ನನ್ನ ಮನೆಯವರೇ ಭರತನಾಟ್ಯಕ್ಕೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟಿದ್ರು. ಸೊ ಅವಳನ್ನ ಪಿಕಪ್ ಮಾಡ್ಕೊಂಬರೋದು ನೆಕ್ಸ್ಟ್ ಡ್ಯೂಟಿ ಆಗಿತ್ತು. ಸೊ ನಾನು ನೆಕ್ಸ್ಟ್ ಹೋಗಿದ್ದು ಇದರಿಂದ ನನ್ನ ಮಗಳನ್ನ ಭರತನಾಟ್ಯ ಕ್ಲಾಸಿಂದ ಪಿಕಪ್ ಮಾಡ್ಕೊಂಬರ್ಲಿಕ್ಕೆ. ನಿಮಗೆಲ್ಲ ಈ ಭರತನಾಟ್ಯ ಕ್ಲಾಸ್ ನನ್ನ ಮಗಳು ಯಾವ ಕ್ಲಾಸಿಗೆ ಹೋಗ್ತಾಳೆ ಏನು ಅದ್ರ ಬೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು. ಇದ್ರ ಬಗ್ಗೆನೇ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ, ಸೊ ವೇಟ್ ಮಾಡಿ. ಹೀಗೇ ಯೂಸ್ಫುಲ್ ಆಗಿರೋವಂಥ ಒಂದು ಮೀನಿಂಗ್ಫುಲ್ ವ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಹಾಗಾಗಿ ನನ್ನ ಚಾನಲ್ ಈಶಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಬೆಲ್ ಬಟನ್ ಐಕಾನ್ನ ಒತ್ತಿ, ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.